కురుక్షేత్రంలో ఆఖరి ఘట్టం విశ్వరూపం. ನಮಸ್ಕಾರ. ತೆಲುಗು ಫಿಲ್ಮು ಲೆನನ್ ನೋಡಿದ್ಮೇಲೆ ಇದು ನಿಮಗೆ ಮಿಕ್ಸ್ಚರ್ ಆಫ್ ವರ್ಷಮ್ಮು, ದಸರಾ, ರಂಗಸ್ಥಳಂದು ಆ ವೈಬ್ ಬರುತ್ತೆ. ಫಿಲಮು ಸೂಪರ್ ಆಗಿದೆ, ಎರಡನೇ ಮಾತಿಲ್ಲ. ಈ ಫಿಲಮ್ ನೀವು ನೋಡಿದರೆ ನಿಮ್ಮ ಹಳೆ ತೆಲುಗು ಫಿಲಮ್ದು ಜ್ಞಾಪಕ ಬಂದ್ಬಿಡುತ್ತೆ. ಮತ್ತು ತೆಲುಗು ಇಂಡಸ್ಟ್ರಿ ಇಂಥ ಸ್ಟೋರಿಯನ್ನು ರಿಪೀಟ್ ಮಾಡ್ತಾ ಇದೇನೋ ಅನಿಸುತ್ತೆ. ಆದರೆ ಸ್ಕ್ರೀನ್ ಪ್ಲೇ ಇದರಲ್ಲಿ ಡಿಫ್ರೆಂಟ್ ಆಗಿದೆ, ನಿಮಗೆ ಡಿಫ್ರೆಂಟ್ ವೈಬೇ ಸಿಕ್ಬಿಡುತ್ತೆ ಈ ಫಿಲಮ್ ನೋಡ್ತಾ ಇದ್ರೆ. ಈ ಫಿಲಮ್ದು ಒನ್ ಲೈನ್ ಸ್ಟೋರಿ ವಿತೌಟ್ ಸ್ಪಾಯ್ಲರ್ ಹೇಳಬೇಕು ಅಂದರೆ, ಮಹಾಭಾರತದಲ್ಲಿ ದ್ರೌಪದಿ ಜೊತೆ ಏನಾಗಿತ್ತಲ್ಲ ಒಂದು ಇನ್ಸಿಡೆಂಟು, ಆ ಇನ್ಸಿಡೆಂಟನ್ನೇ ಇಟ್ಕೊಂಡು ಸುತ್ತಮುತ್ತ ಸ್ಟೋರಿ ಬರೆದಿದ್ದು. ಸೂಪರ್ ಆಗಿ ಬರೆದಿದ್ದಾರೆ ಸ್ಟೋರಿ. ಈ ಫಿಲ್ಮು ನೋಡೋ ಟೈಮಲ್ಲಿ ನಿಮಗೆ ಈ ಥರ ಟ್ವಿಸ್ಟ್ ಸಿಗುತ್ತೆ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಓ ಈ ಥರನೂ ಆಗಿರುತ್ತೆ ಅಂದೆ. ಒಂದು 2-3 ಟ್ವಿಸ್ಟ್ ಇದಾವೆ, ನಿಮ್ಮ ತಲೆ ತಿರುಗೋಗುತ್ತೆ. అట్ట పోయేటప్పుడు మనసుకి ఎంత కష్టంగా ఉంటుందో తెలుసా? భారతి ఏమీ ఆలోచించకుండా నీకోసం వచ్చేసిందిరా. ಫಿಲ್ಮು ಆ್ಯಕ್ಟರ್ಸ್ ಬಗ್ಗೆ ಹೇಳಬೇಕಂದ್ರೆ, ಅಖಿಲು ಈ ಫಿಲ್ಮಲ್ಲಿ ಭಯಂಕರ ವರ್ಕ್ ಮಾಡಿದ್ದಾರೆ ಮತ್ತು ಭಯಂಕರ ಇಂಪ್ರೂವೈಸೇಷನ್ ಇದೆ. ಹಳೇದು ಅಖಿಲ್ ಫಿಲ್ಮ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಕಂಪೇರ್ ಮಾಡ್ತಾರೆ, ಲೆನನ್ ಫಿಲ್ಮ್ದು ಆ್ಯಕ್ಟಿಂಗ್ ಇದೆಯಲ್ಲ ಅದು ಸೂಪರ್ ಆಗಿದೆ. ಫಸ್ಟ್ ಟೈಮ್ ಅನಿಸ್ತಾ ಇದೆ ಅಖಿಲು ಆ್ಯಕ್ಟಿಂಗಲ್ಲಿ ಇಂಪ್ರೂವೈಸೇಷನ್ ಮಾಡಿದ್ದಾರಂತೆ. ಈ ಎಲ್ಲ ಫ್ರೇಮಲ್ಲೂ ಹಳ್ಳಿದು ಸ್ಲ್ಯಾಗ್ ಇರುತ್ತಲ್ಲ ತೆಲುಗುದು, ಅದು ಬಿಟ್ಟೇ ಇಲ್ಲ. ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಫಿಲ್ಮಲ್ಲಿ. ಈ ಫಿಲ್ಮಿಂದ ಅಖಿಲ್ಗೆ ಇನ್ನೂ ಫ್ಯಾನ್ ಬೇಸು ಜಾಸ್ತಿ ಆಗುತ್ತೆ ಮತ್ತು ಬೇರೆ ಬೇರೆ ಫಿಲ್ಮ್ಗೆ ಆಫರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. నన్ను దాటి వసంత్ గారిని తాకండ్రా చూద్దాం. ಹೀರೋಯಿನು ಭಾಗ್ಯಶ್ರೀ ಭೋಸ್ಲೆ, ಇವಳು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ. ನಾನು ಇವಳದೊಂದು ಹಳೆ ಫಿಲ್ಮ್ ನೋಡಿದ್ದೆ, ಅದು ಹೆಂಗಿತ್ತು ಅಂದ್ರೆ ಪರ್ಫಾರ್ಮೆನ್ಸು ಕಾಟಾಚಾರಕ್ಕೆ ಹೀರೋಯಿನ್ ಇರಬೇಕಲ್ಲ ಪ್ರತಿ ಫಿಲ್ಮಲ್ಲಿ, ಆ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದರು. ಅದರಲ್ಲಿ ನನಗೆ ಇವಳು ಇಷ್ಟನೇ ಆಗಿದ್ದಿಲ್ಲ. ಆದರೆ ಈ ಫಿಲ್ಮಲ್ಲಿ ಬೇರೆ ಲೆವೆಲೇ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಈ ನೆಕ್ಸ್ಟು ತೆಲುಗು ಇಂಡಸ್ಟ್ರಿಯಲ್ಲಿ ರಶ್ಮಿಕಾ ಮಂದನ ರೀಪ್ಲೇಸ್ಗೆ ಇವಳೇ ಬರ್ತಾಳೆ ನೋಡಿ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಒಂದು ಸಪೋರ್ಟಿಂಗು ಆ್ಯಕ್ಟರ್ ಇದ್ದಾಳೆ, ಹೀರೋ ಫ್ರೆಂಡು, ಅದು ಬಂದು ನಮ್ಮ ಕನ್ನಡ ಪ್ರಮೋದ್. ಈ ಆ್ಯಕ್ಟರ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ. ರತ್ನನ್ ಪ್ರಪಂಚ ಕಳೆದು ಹೋಗ್ಬಿಟ್ಟೆ ಆ ಫಿಲ್ಮ್ ನೋಡಿ. ಆ ಫಿಲ್ಮಲ್ಲಿ ಏನ್ರಿ ಉಡಾಳ್ ಬಾಬು ಕ್ಯಾರೆಕ್ಟರ್ ಮಾಡಿದ್ದು ಅನ್ಬಿಲೀವಬಲ್ ಅನ್ಸಿತ್ತು ನನಗೆ. ಆ ಕ್ಯಾರೆಕ್ಟರ್ ನೋಡಿ ಉಡಾಳ್ ಬಾಬುದು. ಆ ರತ್ನನ್ ಪ್ರಪಂಚದಲ್ಲಿ ಎಂತಿಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಇದ್ದರು, ಉಮಾಶ್ರೀ, ಶ್ರುತಿ, ಧನಂಜಯ. ಅವ್ರ ಆ್ಯಕ್ಟಿಂಗ್ಗೆ ಕಾಂಪಿಟೇಷನ್ ಕೊಟ್ಟಿದ್ದ ಪ್ರಮೋದು. ಸೂಪರ್ ಆ್ಯಕ್ಟರ್, ಎರಡನೇ ಮಾತಿಲ್ಲ. ಅದರ ಬೇಜಾರು ಏನಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಆ್ಯಕ್ಟರ್ಸ್ಗಳು ಭಾಳಷ್ಟು ದಿವಸ ಇರೋದಿಲ್ಲ. ಈ ಫಿಲ್ಮ್ ಎಂದರೆ ಪ್ರಮೋದ್ ತೆಲುಗುದಲ್ಲಿ ಫಿಕ್ಸು 100%. ಸಲಾರಲ್ಲೂ ಚೆನ್ನಾಗಿತ್ತು ಕ್ಯಾರೆಕ್ಟರು, ಆದರೆ ಸಲಾರಲ್ಲಿ ಭಾಳಷ್ಟು ಸ್ಟಾರ್ಸ್ಗಳಿದ್ರಲ್ವಾ, ಆ ಕಾರಣಕ್ಕೆ ಸ್ವಲ್ಪ ಆ ಕ್ಯಾರೆಕ್ಟರ್ ಓವರ್ ಶಾಡೋ ಆಯಿತು. ಪ್ರಮೋದ್ಗೆ ಯಾವುದೇ ಕ್ಯಾರೆಕ್ಟರ್ ಕೊಡಿ, ಆ ಕ್ಯಾರೆಕ್ಟ್ರಲ್ಲಿ ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ ಅಂಥ ಆ್ಯಕ್ಟ್ರು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಟು ಆರ್ಟ್ ಡೈರೆಕ್ಟ್ರು. ಯಾಕಂದರೆ ಇದು 90s ವಿಲೇಜ್ ವೈಬ್ ತೋರಿಸ್ಬೇಕಲ್ವಾ, ಭಾಳ ಕಷ್ಟ. ಆದರೆ ಪ್ರತಿ ಫ್ರೇಮಲ್ಲೂ ನಿಮಗೆ ಆ ಫೀಲ್ ಬರ್ತಾ ಇರುತ್ತೆ. ನೆಕ್ಸ್ಟು BGM, ತಮನ್ BGM ಎಲ್ಲ ಸೀನ್ಗಳು ಎನ್ಹಾನ್ಸ್ ಆಗುತ್ತೆ. ಮತ್ತು ಆ ಆ್ಯಕ್ಷನ್ ಬ್ಲಾಕ್ ಸೀನ್ಗಳು ಇರುತ್ತಲ್ವಾ, ನಿಮಗೆ ಒಂದೊಂದು ಸಾರಿ ಮೈ ಜೂಮ್ ಅನ್ನುತ್ತೆ ಈ ಫಿಲ್ಮಲ್ಲಿ, ಆ ಥರ BGM ಇದೆ. ಡೈರೆಕ್ಟರ್ ಮುರಳಿ ಕಿಶೋರ್, ಇದು ಸೆಕೆಂಡ್ ಫಿಲ್ಮ್ ಅಂತೆ. ಈ ಫಿಲ್ಮ್ ನೋಡ್ತಾ ಇದ್ದರೆ ನಿಮಗೆ ಸೆಕೆಂಡ್ ಫಿಲ್ಮ್ ಅನ್ಸೋದಿಲ್ಲ. ಒಂದು 10-15 ಫಿಲ್ಮ್ ಆದಮೇಲೆ ಈ ಥರ ಫಿಲ್ಮ್ ಮಾಡ್ತಾರೆ ಡೈರೆಕ್ಟ್ರು. ಈ ವರ್ಕ್ ನೋಡ್ತಾ ಇದ್ರೆ ಮುರಳಿ ಕಿಶೋರು ತೆಲುಗು ಇಂಡಸ್ಟ್ರಿಯಲ್ಲಿ ಲಾಂಗ್ ರನ್ ಡೈರೆಕ್ಟ್ರು. ಓವರಾಲ್ ನನ್ನ ಅನಾಲಿಸಿಸ್ ಪ್ರಕಾರ ಲೆನಿನ್ ಫಿಲ್ಮ್ ರೇಟಿಂಗ್ ಬಂದು 5 ಔಟ್ ಆಫ್ 4 ಸ್ಟಾರು. ನೀವು ಈ ವೀಕೆಂಡಲ್ಲಿ ಮಾರ್ಷ್ ಕಮರ್ಷಿಯಲ್ ಲವ್ ಸ್ಟೋರಿ ನೋಡಬೇಕು ಅಂದರೆ ಬೆಸ್ಟ್ ಆಪ್ಷನ್ನು ಲೆನಿನು. ನಿಮ್ಮ ಥಿಯೇಟ್ರಿಂದ ಹೊರಗಡೆ ಬಂದರೆ ಫೀಲ್ ಗುಡ್ಡಿಂದ ಬರ್ತೀರಾ, ಆ ಥರ ಇದೆ ಫಿಲಮು. ಆಲ್ರೆಡಿ ಈ ಫಿಲಮ್ ನೋಡಿದರೆ ನಿಮಗೆ ಹೆಂಗೆ ಅನಿಸ್ತು ಅಂದು ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ.